ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಪ್ರಮುಖವಾಗಿ ಸಾಕಷ್ಟು ನಿರೀಕ್ಷೆ ಇತ್ತು. ಮಧ್ಯಪ್ರಿಯರಿಗೆ ಕಾದಿದೆ ಶಾಕ್. ಈ ಬಾರಿಯ ಬಜೆಟ್ ನಲ್ಲಿ ಯಾವೆಲ್ಲ ರೀತಿಯಾದಂತಹ ಕೊಡುಗೆಗಳು ಅಬಕಾರಿ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಹೊಸ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ದಾಖಲೆಯ 16ನೇ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಅಬಕಾರಿ ಇಲಾಖೆಗೆ ಹೊಸ ಟಾರ್ಗೆಟ್ ಕೊಟ್ಟಿದ್ದಾರೆ. 2024ರಲ್ಲಿ ಅಬಕಾರಿ ಇಲಾಖೆಯಿಂದ 36,000 ಕೋಟಿ ರೂಪಾಯಿ ಆದಾಯ ಆಗಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಎಣ್ಣೆ ಬಾಟಲಿಗಳ ಬೆಲೆ ಏರಿಕೆ ಆಗೋದು ಫಿಕ್ಸ್ ಆಗಿದೆ. ಮಧ್ಯಪ್ರಿಯರಿಗೆ ಈ ಬಾರಿಯ ಬಜೆಟ್ ನಲ್ಲಿ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರುವಂತದ್ದು. ನೋಡಿ, ಈ ಹಿಂದೆ ಕೂಡ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಈಗ ಅತಿ ಹೆಚ್ಚಾಗಿ ರಾಜ್ಯಕ್ಕೆ ಆದಾಯ ಬರುವಂತದ್ದು ಒಂದು ಸಾರಿಗೆ ಇಲಾಖೆ, ಇನ್ನೊಂದು ಅಬಕಾರಿ ಇಲಾಖೆ. ಈ ಎರಡನ್ನ ಕೂಡ ಸ್ಟ್ರಾಂಗ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರತಿ ಬಾರಿ ಕೂಡ ನಿರ್ಧಾರವನ್ನ ತೆಗೆದುಕೊಳ್ತಾ ಇರುತ್ತೆ. ಈಗ ದಾಖಲೆಯ ಬಜೆಟ್ ನಲ್ಲಿ ಈಗ ಮಧ್ಯಪ್ರಿಯರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಎಣ್ಣೆ ಬಾಟಲಿಗಳ ದರವನ್ನ ಏರಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಗಮನ ಹರಿಸಲಾಗಿದೆ. ಸೊ ಬಜೆಟ್ ನಲ್ಲಿ ಏನೇನು ಹೇಳಿದ್ದಾರೆ ಹಾಗಿದ್ರೆ ಅಬಕಾರಿ ಇಲಾಖೆಯ ವಿಚಾರವಾಗಿ ಹೊಸ ಟಾರ್ಗೆಟ್ ಕೊಟ್ಟಿದ್ದಾರಲ್ಲ, ಆ ಟಾರ್ಗೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಬಜೆಟ್ ನಲ್ಲಿ ಏನ್ ಹೇಳಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ನೋಡ್ತಾ ಹೋಗೋಣ. ಯಾಕಂದ್ರೆ 36,000 ಕೋಟಿ ರೂಪಾಯಿ ಆದಾಯ ಸಂಗ್ರಹ ಆಗಿದೆ ಹೋದ ಬಾರಿ, ಅಂದ್ರೆ ಹೋದ ವರ್ಷ. ಈ ವರ್ಷನೂ ಕೂಡ ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಆಗಿರ್ಬೋದು, ರಾಜ್ಯದಲ್ಲೇ ಆಗಿರ್ಬೋದು, ಅತಿ ಹೆಚ್ಚಾಗಿ ಮದ್ಯಪ್ರಿಯರು ಇರ್ತಾರೆ. ಸೊ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಮದ್ಯದ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ತರಿಸ್ಕೊಳ್ತಾರೆ. ಅದು ಪಕ್ಕದ ರಾಜ್ಯಕ್ಕೆ ಆಗುತ್ತೆ. ಸೊ ಆದ್ರೆ ಈ ಬಾರಿ ಮತ್ತೆ ದರವನ್ನ ಏರಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋದ ಬಾರಿ ಬಿಯರ್ ದರವನ್ನ ಜಾಸ್ತಿ ಮಾಡಿದ್ರು. ಅದನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈ ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿತ್ತು ಸರ್ಕಾರ. ಈಗ ಮತ್ತೊಮ್ಮೆ ಎಣ್ಣೆ ಬಾಟಲಿಯ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಸರ್ಕಾರ ಒಂದು ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದೆ. ಸೊ ಪ್ರೀಮಿಯಂ ಮದ್ಯದ ಬೆಲೆಗಳನ್ನ ನೆರೆಯ ರಾಜ್ಯಗಳಲ್ಲಿ ವಿಧಿಸ್ತಾ ಇರುವಂತಹ ಬೆಲೆಗಳಿಗೆ ಅನುಸಾರವಾಗಿ ಪರಿಷ್ಕರಿಸೋದ್ರೊಂದಿಗೆ ಸರ್ಕಾರ ಅಬಕಾರಿ ಸ್ಟ್ಯಾಬ್ ಗಳನ್ನ ತರ್ಕಬದ್ಧಗೊಳಿಸಲಾಗ್ತಾ ಇದೆ. ಸೊ ನೋಡಿ, ಅಕ್ಕಪಕ್ಕದ ರಾಜ್ಯ ಅಂದ್ರೆ ಬೇಡ, ಎಕ್ಸಾಂಪಲ್ ಗೋವಾಗೆ ಹೋಗೋಣ. ಗೋವಾದಲ್ಲಿ ಎಣ್ಣೆಯನ್ನ ನೀರ್ ಕುಡ್ದಂಗ್ ಕುಡಿತಾರೆ. ಸೊ ಅಲ್ಲಿ ಅತಿ ಕಡಿಮೆ ದರದಲ್ಲಿ ಎಣ್ಣೆ ಸಿಗುತ್ತೆ. ಸೊ ಹಾಗಾಗಿ ಆ ಕಡಿಮೆ ದರದಲ್ಲಿ ಸಿಗುವಂತಹ ಮದ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಾಗಿ ಗಡಿ ಭಾಗದಲ್ಲಿರುವಂತಹ ಜನರು ಏನ್ ಮಾಡ್ತಾರೆ, ಈ ಗೋವಾ ಗಡಿ ಭಾಗದಲ್ಲಿರುವಂತಹ ಜನರು ಬೆಳಗಾವಿ ಭಾಗದಲ್ಲಿದ್ದಾರೆ, ಉತ್ತರ ಕರ್ನಾಟಕ ಭಾಗದಲ್ಲಿ. ಸೊ ಎಲ್ಲರೂ ಕೂಡ ಪಕ್ಕದ ರಾಜ್ಯಕ್ಕೆ ಹೋಗ್ತಾರೆ, ಗೋವಾಕ್ಕೆ ಹೋಗಿ ಮದ್ಯಪ್ರಿಯರು ಎಣ್ಣೆಯನ್ನ ಕುಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ರಾಜ್ಯದಲ್ಲಿ ಮದ್ಯದ ಏರಿಕೆ ಜಾಸ್ತಿ ಆದಂತೆ ಸೊ ಪ್ರಮುಖವಾಗಿ ಯಾವಾಗ್ಲೂ ಕೂಡ ಪ್ರತಿ ಬಾರಿ ಬಜೆಟ್ ವಿಚಾರವಾಗಿ ಕೂಡ ನಿರೀಕ್ಷೆ ಇರುತ್ತೆ. ಸೊ ಈಗ ಬಜೆಟ್ ನಲ್ಲಿ ಪ್ರೀಮಿಯಂ ಮದ್ಯದ ಬೆಲೆಗಳನ್ನ ನೆರೆಯ ರಾಜ್ಯಗಳಲ್ಲಿ ವಿಧಿಸ್ತಾ ಇರುವಂತಹ ಬೆಲೆಗಳಿಗೆ ಅನುಸಾರವಾಗಿ ಪರಿಷ್ಕರಿಸುವುದರೊಂದಿಗೆ ಸರ್ಕಾರವು ಅಬಕಾರಿ ಸ್ಟ್ಯಾಬ್ ಗಳನ್ನ ತರ್ಕಬದ್ಧಗೊಳಿಸಿದೆ. ಅದು ಫ್ಯಾಬ್ ಗಳಲ್ಲಿ 2025 260 ತರ್ಕಬದ್ಧಗೊಳಿಸುವಂತಹ ಮುಂದುವರಿಸಲಾಗ್ತಾ ಇದೆ. ಖಾಲಿ ಅಥವಾ ಲಭ್ಯವಿರುವಂತಹ ಮದ್ಯದ ಪರವಾನಗಿಗಳನ್ನ ಪಾರದರ್ಶಕ ಎಲೆಕ್ಟ್ರಿಕಲ್ ಹರಾಜಿನ ಮೂಲಕ ಹಂಚಿಕೆ ಮಾಡಲಾಗುವುದು. 2024-25ರ ಪರಿಷ್ಕೃತ ಅಂದಾಜಿನಲ್ಲಿ ಅಬಕಾರಿ ತೆರಿಗೆಯಿಂದ ಒಟ್ಟು 36,500 ಕೋಟಿ ರೂಪಾಯಿಗಳನ್ನ ರಾಜಸ್ವವನ್ನ ನಿರೀಕ್ಷಿಸಲಾಗಿದೆ. 2025-26ನೇ ಸಾಲಿನ 40,000 ಕೋಟಿ ರೂಪಾಯಿಗಳ ಸಂಗ್ರಹಣಾ ಗುರಿಯನ್ನ ಅಬಕಾರಿ ಇಲಾಖೆಗೆ ನೀಡಲಾಗಿದೆ. ಸೊ ಮಧ್ಯಪ್ರಿಯರಿಗೆ ಇದರ ಮುಖಾಂತರವಾಗಿ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಸೊ ಸಿದ್ದರಾಮಯ್ಯನವರ ಲೆಕ್ಕದಲ್ಲಿ ಮಧ್ಯಪ್ರಿಯರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ತಮ್ಮ 16ನೆಯ ಬಜೆಟ್ ಬಹಳ ನಿರೀಕ್ಷೆ ಇತ್ತು. ಸಾಕಷ್ಟು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಕೆಲವೊಂದಿಷ್ಟು ವಿಚಾರಗಳನ್ನ, ವರದಿಗಳನ್ನ ಸಿದ್ದರಾಮಯ್ಯನವರು ತರಿಸ್ಕೊಂಡು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಸೊ ಬಜೆಟ್ ನಲ್ಲಿ ಬಡವರ ಪರವಾಗಿ, ಮಧ್ಯಮ ವರ್ಗದವರ ಪರವಾಗಿ ಸರ್ಕಾರ ಏನಾದ್ರೂ ಸ್ವಲ್ಪ ರಿಲೀಫ್ ಕೊಡಬಹುದಾ ಅನ್ನುವಂತಹ ವಿಚಾರ. ಹೋದ ವರ್ಷ ಕೂಡ ಮದ್ಯದ ದರವನ್ನ ಏರಿಕೆ ಮಾಡಿತ್ತು. ಬಿಯರ್ ಬಾಟ್ಲಿ ವಿಚಾರವಾಗಿ ಯಾವ್ದು ಕಡಿಮೆ ಇರುತ್ತೋ 10 ರೂಪಾಯಿ 20 ರೂಪಾಯಿ ಏರಿಕೆ ಮಾಡಿತ್ತು. ಸೊ ಈ ಬಾರಿ ಕೂಡ ದಾಖಲೆಯ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರದು, ರಾಮಕೃಷ್ಣ ಹೆಗಡೆ ಅವರ ಆದ ತಕ್ಷಣ ನೆಕ್ಸ್ಟ್ ಸಿದ್ದರಾಮಯ್ಯನವರೇ. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು. ಸಿದ್ದರಾಮಯ್ಯನವರು 16ನೇ ಬಾರಿ ಇದು ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು. ಸೊ DCM ಆಗಿ, CM ಆಗಿ, ಶಾಸಕರಾಗಿ, ಸಚಿವರಾಗಿ, ಅದರ ಜೊತೆಗೆ ಹಣಕಾಸು ಸಚಿವರಾಗಿ ಎಲ್ಲಾ ರೀತಿಯಾದಂತಹ
ತರಬೇತಿ ಇರುವಂತಹ ಸಿದ್ದರಾಮಯ್ಯನವರು ಈ ಬಾರಿಯ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು. ಸೊ ಹಾಗಾಗಿ ದಾಖಲೆಯ ಬಜೆಟ್ಗೆ ಹೊಸ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಲಾಗಿರುವಂತದ್ದು. ಕಾದ್ ನೋಡೋಣ, ಯಾಕಂದ್ರೆ ಹೋದ ಬಾರಿಗಿಂತ ಈ ಬಾರಿ ಹೆಚ್ಚಾಗಿ ಆದಾಯ ಸಂಗ್ರಹ ಆಗುತ್ತಾ, ಇದಕ್ಕೆ ಸರ್ಕಾರಕ್ಕೆ ಲಾಭ ಆಗಬಹುದಾ ಅನ್ನುವಂತ ವಿಚಾರವನ್ನ ಕಾದ್ ನೋಡಬೇಕಾಗಿದೆ.